ಅಣ್ಣ ಬೋರ್ಡ್ ಏನೋ ಮುಳುಗ್ತಂದ್ರೆ ಈ ನನ್ನ ಮಗನೇ ಕಾರಣ. ಯಾಕಂದ್ರೆ ಇಲ್ಲಿ ನೋಡಿ ಹೆಂಗ್ ಕೂತ ಗಣ ಕೂತಾಗ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಚಲೋ ಚಲೋ ಚಲೋ. कौन है ये लोग? कहाँ से आते हैं? ಯಾರು ಇವ್ರಲ್ಲ? ಬಟ್ ಎಲ್ಲ ನಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಂಡಿರುವಂತ ಈ ಟ್ರಿಪ್ಪಿನ ಮಹಾನಾಯಕ ಧೀರಾ ಧೀರಾ ಹೀರಾ. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇವಾಗ ನಾವು ಹೋಗ್ತಿರೋದು ಮ್ಯಾಂಗೋ ಫಾರೆಸ್ಟ್ ಬೋಟ್ ರೈಡಿಂಗ್ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ. ಇಲ್ಲಿ ತಮಿಳ್ನಾಡು ಪಾಸಿಂಗ್ ಇಲ್ಲ, TN ಇಲ್ಲ, PY ಅಂತಿದೆ. ಪಾಂಡಿಚೇರಿದೇ ಸಪ್ರೇಟ್ ಪಾಸಿಂಗ್ ಇರ್ಬೋದು ಅನ್ಕೊಂತೀನಿ. ಯಾಕಂದ್ರೆ ತಮಿಳ್ನಾಡು ಭಾಳ ಸಂಬಂಧಪಡುತ್ತಲ್ಲ, ಇದು ತಮಿಳ್ನಾಡು TN ಇರ್ಬೇಕು. TN ಇಲ್ಲ, PY ಅಂತಿದೆ ಎಲ್ಲ ಬೈಕ್ ಮೇಲೆ. ಫಿಶ್ ಮಾರ್ಕೆಟ್. ಓಹೋ, ಇದೇನು ಗುರು ಈ ಥರ ಇದೆ. ಕಿಂಗ್ ಫಿಶರ್ ಇರಬೇಕದು. ಕಿಂಗ್ ಫಿಶರ್ ಅಂತ ಫಿಶ್ ಬರುತ್ತೆ, ಅದೊಂದು ಅದಿರ್ಬೋದು. ಮ್ಯಾಂಗೋ ಫಾರೆಸ್ಟ್ ಬೋಟಿಂಗ್ ಸ್ಟೇಟಾ? ಓಕೆ. A few moments later. ನೋಡಪ್ಪ, ಹೈದರಾಬಾದ್ ಫ್ರೆಂಡ್ಸ್ ಆಗಿದ್ದಾರೆ ಈಗ. ನಾವು ಅವರು ಹೋಗೋದೀಗ. ಬ್ರೋ, ಯುವರ್ ನೇಮ್ ಬ್ರೋ? My name is Mirza. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಯುವರ್ ನೇಮ್ ಬ್ರೋ? ಅರ್ಹಾನ್. My name is Arhan. My name is Shoaib, sorry. Yeah. ಫಾರ್ಗಾಟ್ ಯುವರ್ ನೇಮ್. No. ಬಾಲೆ ಚಿಚ್ಚಾ. ಈಗ ನಾವು 6 ಮೆಂಬರ್ಸ್ ಹೋಗ್ತೀವಿ. ನಾವು 3 ಮೆಂಬರ್ಸ್, ಅವ್ರು 3 ಮೆಂಬರ್ಸ್. ಇಲ್ಲಿಂದ 1 ಅವರ್ ರೈಡ್ ಇರುತ್ತೆ ಬೋಟಲ್ಲಿ. ಒಂದು ಸೈಡ್ ಬೀಚ್ ವ್ಯೂ ನೋಡಕ್ಕೆ ಸ್ಟಾಪ್ ಮಾಡ್ತಾರಂತೆ. ಫೋಟೋ, ಸ್ನ್ಯಾಪು, ಬರೀ ಇವೇ ಅದು ಲೇಪು. ಸ್ನ್ಯಾಪ್ ಅಂತೆ, ಸ್ಟೋರಿ ಅಂತೆ, ಮಗಕ್ಕೆ 4-5 ಕ್ರೀಮ್ ಹಚ್ಕೊಳ್ಳೋದಂತೆ, ಸನ್ಸ್ಕ್ರೀಮ್ ಅಂತೆ. ಇನ್ನೊಂದು ಯಾವ್ದು ಮಾಯ್ಶ್ಚರೈಸರ್ ತೋರಿಸಿ ತೋರಿಸಲ್ಲ ಮೀಸೆ ಆಗ್ತದ ನೋಡಿ. ಹೇಳಿ ఎందుకు నీకు ఏసి పట్టుకు. ಬೈ ಇವ್ರಿಬ್ಬರನ್ನ ಎತ್ತಾಕ್ರೆ ಕಡೆ ಹೇಳ್ತೀನಿ. ಜಾಸ್ತಿ ವೇಟ್ ಇವ್ರೆ ಅದ್ರ. ಇದೊಂದು ಯೂಟ್ಯೂಬರ್ ಸ್ಕ್ಯಾಮರ್ ನೋಡ್ರಿ ಇವನು ಪವನ್ ಅಂತ ಹೇಳಿ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸ್ಟಾರ್ಟ್ ಮಾಡಕತ್ತಾರ. ಆಯ್ತು, ಆಮೇಲೆ ಲಕ್ಕಿ ಬಾಯ್ಸ್ ಕುಂತ್ಕೊಂಡು ಸ್ಟಾರ್ಟ್ ಆಗಲ್ಲ ಜಲ್ದಿ. ನಂಗೆ ಗೊತ್ತ ನನಗೆ. ಅಣ್ಣ ಬೋರ್ಡ್ ಏನೋ ಮುಳುಗ್ತಂದ್ರೆ ಈ ನನ್ನ ಮಗನೇ ಕಾರಣ. ಯಾಕಂದ್ರೆ ಇಲ್ಲಿ ನೋಡಿ ಹೆಂಗ್ ಕೂತ ಗಣ ಕೂತಾಗ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಚಲೋ ಚಲೋ ಚಲೋ. कौन है ये लोग? कहाँ से आते हैं? ಇನ್ನ 1 hour ಐತೆ. ಇನ್ನು 1 hour ಪಿಕ್ಚರ್. ಇಲ್ಲಿಗೆ ಮ್ಯಾಂಗೋ ಫಾರೆಸ್ಟ್ ಮುಗೀತು. ನೆಕ್ಸ್ಟ್ ಐಲ್ಯಾಂಡ್ ಹೋಗ್ತಾರೆ, ಒಂದು ವ್ಯೂ ಪಾಯಿಂಟ್. ಜಾಸ್ತಿ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಇದೆ ಮ್ಯಾಂಗೋ ಫಾರೆಸ್ಟ್. ಅರಕಮೇಡು ಐಲ್ಯಾಂಡ್. ಇಲ್ಲ ಐಲ್ಯಾಂಡ್ ಅಲ್ಲ, ಅದು ಅರಕಮೇಡು ಅರಕಮೇಡ ಐಲ್ಯಾಂಡ್. ಫ್ರೆಂಚ್ ಆರ್ಕಿಟೆಕ್ಚರ್ದು ಒಂದು ಹಳೆ ಇದು ಇದೆ. ಇದಾ ಇಟ್ಟಂಗಿ ಗಾಡಿ ಅದು. ಅಲ್ಲಿ ಈ ಗಾಡಿ ನೋಡಕ್ ಬಂದೀವಿ ಈಗ. ಜನ ಮಾಡೋ ಜಾತ್ರೆ ಮಾಡೋ ಶಂಭುಲಿಂಗ ಇದೆ ನೋಡಪ್ಪ. ಅದೇನಾದ್ರೆ ಇದೆ ನೋಡು, ಏನಿಲ್ಲ. ಈ ಗಾಡಿ ನೋಡಕ್ ಬರಾಕತ್ತ ಎಲ್ಲರೂ. 450 100 ರೂಪೀಸ್ ಲಾಸ್. ಏನು ಬರ್ತಿದೆ ಬರೋದು? ಫಸ್ಟ್ ಪ್ಲೇಸ್ ನಾಟ್ ವರ್ತ್. ಇನ್ನು 3 ಪ್ಲೇಸ್ ಇಲ್ವಾ? ಏನು ಬಾಬು ನೀನು ಹೇಳ್ಬೇಕು ಈಗ. ಏಸಪ್ಪ ಇಟ್ಟಂಗಿ ನೋಡಕ್ ಬಂದೇನು? ಜನರು ಸ್ಕ್ಯಾಮ್ ಮಾಡಕಂದ್ರೆ ಪಕ್ಕ.
पलटी मारो ಈ ಸ್ಪಾಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಮುದ್ರ ನೀರು, ನದಿ ನೀರು, ಸಮುದ್ರ ನೀರು ಎರಡು ಕೂಡುತ್ತವೆ. ಇದಕ್ಕೆ ತೋರಿಸ್ತೀನಿ ಮುಂದೆ ಇದೆ. ಈ ನೀರು ನದಿ ನೀರು, ಈ ನದಿ ನೀರಿಂದ ಸಮುದ್ರಕ್ಕೆ ಸೇರ್ತಾವೆ. ಇಲ್ಲಿ ಹೋಗ್ತಿದೆ ನೋಡಿ, ಸಮುದ್ರಕ್ಕೆ ಸೇರುತ್ತಿದೆ. ಈ ಕಡೆ ಮುಂದೆ ಹೋದಂಗೆಲ್ಲ ಬ್ಲೂ ವಾಟರ್ ಕಾಣಿಸುತ್ತೆ, ಇಲ್ಲಿಂದ ನದಿ ನೀರು ಕಾಣಿಸುತ್ತೆ. ಈ ನದಿ ನೀರು ಅಲ್ಲಿ ಹೋಗ್ಬಿಟ್ಟು ಸಮುದ್ರ ಸೇರುತ್ತೆ. ಕಲರ್ ಚೇಂಜ್ ಆಗ್ತಿದೆ, ಬಟ್ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತಿದೆ. ಅದು ರಾಕ್ ಬೀಚ್, ಪಾಂಡಿ ಮೆರಿನಾ ಬೀಚ್. The next day. ಹಲೋ ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ಪಾಂಡಿಚೇರಿ. ಇಲ್ಲೇ ಪಾಂಡಿಚೇರಿಯಲ್ಲೇ ಟಿಫನ್ ಮಾಡ್ಕೊಂಡು ಬಿಟ್ಬೋಣ ಅಂತ ಪ್ಲಾನ್ ಇದೆ. ಇವಾಗ ಟೈಮು 8:43. ಕಂಡು ಇಲ್ಲೊಂದು ಹೋಟೆಲ್ ಇದೆ, ಚೆನ್ನಾಗಿದೆ. ಅದು ಸ್ವಲ್ಪ ಟಿಫನ್ ಚೆನ್ನಾಗಿ ಸಿಗುತ್ತೆ. ಹೋಟೆಲ್ ಹೆಸರು ಏನಂತಲ್ಲ, ಹೋಟೆಲ್ ಹೆಸರು ಶ್ರೀ ಕೃಷ್ಣ ಭವನ. ಒಳ ಫುಲ್ ರಶ್ ಇರುತ್ತಪ್ಪ, ಆದರೆ ಇಲ್ಲಿ ಫಸ್ಟ್ ಟೇಬಲ್ ಖಾಲಿ ಐತೆ ನೋಡ, ಹೋಗಿ ಹಿಡಿದು ನಂಗೆ ದೋಸೆ ಹೇಳಪ್ಪ, ಇಡ್ಲಿ ಬೇಡ. ಇನ್ನೊಂದು ಏನು ಇಷ್ಟ ಆಗುತ್ತೆ ಅಂದರೆ ಎಲ್ಲದಕ್ಕೂ ಎಲೆ ಕೊಡ್ತಾರೆ. ಊಟಕ್ಕಾಯ್ತು, ಟಿಫನ್ಗಾಯ್ತು, ಪ್ರತಿಯೊಂದಕ್ಕೂ ಎಲೆ ಊಟಲ್ಲೇ ಕೊಡೋದು. ಖಾಲಿ ಆಗೈತ್ಲಿ, ಆಮೇಲೆ ಬಂದಾಗ ಹೇಳ. ನಾ ತಿಂದಿಲ್ಲ, ಟೇಸ್ಟ್ ಮಾಡಿಲ್ಲ. ಪ್ಲೇನ್ ದೋಸೆನಾ ಇದು? ಇದು ಪ್ಲೇನ್ ದೋಸೆ. ಕಂಪೇರ್ ಟು ಬೆಂಗಳೂರಿಗೆ ಸರಿ ಇಲ್ಲ. ಟೇಸ್ಟ್ ಚೆನ್ನಾಗಿದೆ, ಕ್ವಾಂಟಿಟಿ ಕಮ್ಮಿ ಇದೆ. ಟಿಫನ್ ಎಲ್ಲ ಮುಗಿದ್ಗಳು, ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಈಗ 4 ಗಂಟೆ ತೋರಿಸ್ತದೆ ಅಪ್ರಾಕ್ಸಿಮೇಟ್ಲಿ. ಮೇ ಬಿ ನಮ್ಮ ಅನಿಸಿಕೆ ಪ್ರಕಾರ ಒಂದು 5 ಗಂಟೆ ರೀಚ್ ಆಗ್ತೀವಿ. 1 ಅವರ್ ಎಲ್ಲಾದ್ರೂ ಮಿಡಲ್ ರೆಸ್ಟ್ ಆಗುತ್ತೆ, ಅರ್ಧ ಗಂಟೆ. ಎವ್ರಿ 120-110 ಕಿಲೋಮೀಟರ್ ಒಂದ್ಸಲ ಒಂದು ಸ್ಟಾಪ್ ಕೊಡ್ತೀವಿ. ಆಗುತ್ತೆ ಒಂದು 5 ಗಂಟೆ ಅಂದ್ರೆ 4:15-5 ಗಂಟೆ ಆಗುತ್ತೆ. ಅರಾವಿಲ್ಲ ಅಂತ ಹೇಳ್ಬಿಟ್ಟು ಆಶ್ರಮ ಇದೆ, ಅದೊಂದು ಆಶ್ರಮ ಒಂದು ಮಿಸ್ ಆಗ್ತಿತ್ತು. ಅದು ಹಂಗೆ ಆನ್ ದ ವೇನೇ ಹೈವೇದಲ್ಲಿ ತೋರಿಸ್ತು. ಸ್ವಲ್ಪ ಒಳಗಡೆ 7 ಕಿಲೋಮೀಟರ್ ಹೋಗ್ಬೇಕಿತ್ತು. ಅದನ್ನು ನೋಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಈಗ ಸಡನ್ ಪ್ಲಾನ್ ಇದು. ಅದು ಆ್ಯಕ್ಚುಲಿ ನಮ್ಮ ಪ್ಲಾನಲ್ಲಿ ಇರಲಿಲ್ಲ. ಅದು ಆ್ಯಕ್ಚುಲಿ ನಾವೆಲ್ಲ ಬೀಚಸ್ಸೇ ಆಲ್ಮೋಸ್ಟ್ ಬೀಚಸ್ಸು ಎಕ್ಸ್ಪ್ಲೋರ್ ಮಾಡೋದು ಅಂತಲೇ ಇತ್ತು. ಅದೊಂದು ಸ್ಕಿಪ್ ಮಾಡಿದ್ದೀವಿ. ಹೆಂಗಿದ್ರೆ ಆನ್ ದ ವೇ ಸಿಗುತ್ತಲ್ಲ, ಅದು ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನನಗೆ ತುಂಬ ಜನ ಸಜೆಷನ್ ಮಾಡಿದ್ರು, ಅದು ಹೋಗಬೇಡ, ವೇಸ್ಟ್ ಆಫ್ ಟೈಮು, ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ, ದೂರ ಅಂತ ನೋಡಬೇಕು ಅಂತ ಹೇಳಿದ್ರು. ನೋಡೋಣ ಯಾವ ಥರ ಇದೆ ಅಂತ. ಇಲ್ಲಿ ಮಟ್ಟ ಬಂದಿದ್ದೀವಿ ಅಂತ ಅದು ನೋಡ್ಕೊಂಡ್ಬಿಟ್ಟು ಹೋಗೋಣ. ಏನು ಒಂದು 20 ನಿಮಿಷ ಜರ್ನಿ ಇದೆ, ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿ. ಹೆಂಗಿದ್ರು ನಮ್ಮ ಬೆಂಗಳೂರು ಹೋಗ್ಬಿಟ್ಟು ಏನು ಮಾಡೋವಂಥ ಕೆಲಸ ಏನಿಲ್ಲ, ಲೀವ್ ಹಾಕೊಂಡಿದ್ದೀವಿ ಇವತ್ತೆಲ್ಲ. ಹೆಂಗಿದ್ರು ನಾನೊಬ್ಬ ಲೋಕಲರ್ ನಿನ್ನೆ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಅಲ್ಲಿ ಹೋಗ್ಬೇಡ, ವೇಸ್ಟ್ ಆಫ್ ಟೈಮು, ಬಟ್ ಒಳಗಡೆ ಹೋಗಿ ನೀನು ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅದಕ್ಕೆಲ್ಲ ಪರ್ಮಿಷನ್ ತಗೊಬೇಕು ಅಂತ ಹೇಳಿದ್ರು. ಪರ್ಮಿಷನ್ ಇಲ್ಲಾರ್ದು ಒಳಗಡೆ ಎಂಟ್ರಿ ಇಲ್ಲ ಅಂತ. ಚೆನ್ನಾಗಿದೆ, ಹೋಗೋ ರೋಡ್ ಮಾತ್ರ ಸಗದಾಗಿದೆ. ಇದು ಫುಲ್ ಗ್ರೀನರಿ ಇದೆ ಸುತ್ತಮುತ್ತ. ಅಣ್ಣ ಅರವಿಲ್ಲ ಪಾರ್ಕಿಂಗ್ ಹಂಗೆ ವಾಕ್ ಬರಂಗ ಹೌ ಮಚ್ ಕಿಲೋಮೀಟರ್? ಹಾಫ್ ಕಿಲೋಮೀಟರ್ ನೋಡ. ಮ್ಯಾಪ್ ಮಾಡ್ಕೊಂಡು ನೋಡಿದ್ರೆ ಮ್ಯಾಪ್ ಮುಂದೆ ತೋರಿಸ್ತಿದೆ. ಹಿಂಗೆ ಬಾ, ಶಾರ್ಟ್ ಕಟ್ ಇರುತ್ತೆ. ಅದಕ್ಕೆ ಲೋಕಲ್ ಅವ್ರನ್ನ ವಿಚಾರಿಸ್ಬೇಕು ನನಗೆ ಇದೇ ಕಾರಣಕ್ಕೆ. ಯಾಕಂದರೆ ಮ್ಯಾಪಲ್ಲಿ ಹಂಗೆ ರೂಟ್ ತೋರಿಸ್ತಿತ್ತು, ಒಂದು ಯಾರೋ ರೂಟು, ಬಟ್ ಅದು ಮ್ಯಾಪು ಅಲ್ಲಿಗೆ ತೊಗೊತಿರ್ಲಿಲ್ಲ. ಶಾರ್ಟ್ ಕಟ್ ರೂಟ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಅಂತೆ ನೋಡಿ. ನಾವು ಹಂಗೆ ಹೋಗಿದ್ದೆ, ಸುಮ್ಮನೆ ಹೂ ಅಂತ ಹೋಗ್ಬಿಡ್ತಿದ್ವಿ. 5 ಕಿಲೋಮೀಟರ್ ರೈಡ್ ವೇಸ್ಟ್ ಆಗುತ್ತೆ. ಬಟ್ ಎಲ್ಲ ನಮ್ಮ ಖರ್ಚು ವೆಚ್ಚಗಳನ್ನು ನೋಡ್ಕೊಂಡಿರುವಂಥ ಈ ಟ್ರಿಪ್ಪಿನ ಮಹಾನಾಯಕ ಧೀರ ಹುಲಿ ಹೋಟೆಲ್ ಹುಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಅಣ್ಣ ಕೀ ಹಾಕ್ಬಿಟ್ಟಿದೆ ಅಲ್ಲಿ ಕೀ ಇತ್ತಲ್ಲಿ. ಇಲ್ಲಿಂದ 1.5 ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸ್. ಹೋಗ್ತಾ ಬೈ ವಾಕ್ ಹೋಗ್ಬೇಕು, ಬರ್ತಾ ಬಸ್ ಕೊಡ್ತಾನೆ ಅಲ್ಲಿಂದ, ಫ್ರೀ ಬಸ್. ಹೋಗೋ ದಾರಿ ಈ ಥರ ಇದೆ ನೋಡಿ, ಫುಲ್ ಗ್ರೀನರಿ. ಅದರೊಳಗಡೆ ಹೋಗೋಕ್ಕೆ ಒಂದು 2-3 ಡೇಸ್ ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡ್ಬೇಕಂತೆ. ನಾರ್ಮಲಾಗಿ ವಾಕ್ ಬಂದರೆ ಒಂದು ಫ್ರೀ ಪಾಸ್ ಕೊಡ್ತಾರೆ, ಅದು ಇಲ್ಲಿವರೆಗೆ ಅಷ್ಟೇ ಎಂಡ್ ಆಗುತ್ತೆ. ವಾಟರ್ ಸುತ್ತ ವಾಟರ್ ಎಲ್ಲ ಇದು ಮಾಡ್ತಾರೆ. 2,000 years later. ಪ್ಲಸ್ ಒಂದೇ ಮಾತು ಪ್ಲಸ್ ಹೇಗಿದೆ ಪವನ್? ಡಿಫ್ರೆಂಟ್ ಆಗಿದೆ ಇದು. ಯಾವ ಥರ ಬಾಳೆಕಾಯಿ ಇದು ಸ್ವೀಟ್ ಪೊಟ್ಯಾಟೊ ಗೆಣಸು ತಿನ್ನಂಗೆ ಅನಿಸುತ್ತಾ? ಅಂದರೆ ಬಾಳೆಕಾಯಿನ ಜಾಸ್ತಿ ಕಾಯಿ ಬರ್ತಲ್ಲ, ಆ ಕಾಯಿನ ಇದು ಕೇರಳದಲ್ಲಿ ಬರುತ್ತೆ ಗೊತ್ತಾ, ಕೆಂಪು ಕಲರ್ ಬಾಳೆಹಣ್ಣು ಬರುತ್ತೆ ನೋಡು. ಓಕೆ ಅದು ಹೌದಾ?